ಹಾಯ್ ಫ್ರೆಂಡ್ಸ್, ಇವ್ರು ನಮ್ಮ ಅಣ್ಣವರು ನೋಡಿ ಎಲ್ಲವ. ನಮ್ಮ ಅಣ್ಣವ್ರು ಈಗ ಬ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡವ್ರೆ. ಇಲ್ಲಿ ಅಳ್ಳುತ್ತವೋ ಯಾರೋ ನಾಯಿ ಮರಿಗಳನ್ನ, ಈ ತರ ಅದ್ಭುತವಾದ ನಾಯಿ ಮರಿಗಳು ನಂಗೆ ಪಂಚ ಪ್ರಾಣ. ಇವ್ ನೋಡಿ ಪಾಪ ಬಹಳ ಬೇಜಾರಾಗೋಯ್ತು. ಹಂಗಾಗಿ ನನ್ನ ಸ್ನೇಹಿತರನ್ನ ಕರ್ಕೊಂಡು ಊರೊಳಗಡೆಯಿಂದ ಬಂದೆ. ಎಂತ ಜಾಗದಲ್ಲಿ ಬಂದು ಎಸ್ಬಿಟ್ಟೋಗಿದ್ದಾರೆ ನೋಡಿ. ನಿಮ್ಗೆ ಸಾಕಾಗ್ಲಿಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಇವಕ್ಕೆಲ್ಲ ಏನು ಅಂತಂದ್ರೆ ಒಂದು 50 ಮಿಲಿ ಹಾಲು ಕೊಟ್ರೆ ಸಾಕು, ಆರಾಮಾಗಿರ್ತವೆ. ಇಂಥ ನಾಯಿ ಮರಿಗಳನ್ನ ಸಾಯಿಸಕ್ ಹೋಗ್ಬೇಡಿ. 2 ತರ ನಾಯಿಗಳಿವೆ. ಊರಿಗೆ ಬಂದು ಆಡು ಕುರಿ ತಿನ್ನೋಂಥವಕ್ಕೆ ಏನೋ ಒಂದು ಪನಿಷ್ಮೆಂಟ್ ಕೊಡಿ. ಇಂಥವಕ್ಕೆಲ್ಲ ಸಾಯಿಸಕ್ ಹೋಗ್ಬೇಡಿ. ನಾವು 3 ಜನ ಸ್ನೇಹಿತರು ಸೇರಿ ಇಂಥ ನಾಯಿ ಮರಿಗಳೆಲ್ಲನೂ ರೆಸ್ಕ್ಯೂ ಮಾಡ್ತಾ ಇದೀವಿ. ನೀವೆಲ್ಲ ಎಂಥ ಜನ ಅಂತ ನನ್ಗೆ ಗೊತ್ತು. ಯಾಕೆಂದ್ರೆ ನಮ್ಮಂತ ಇಂಥ ವಿಡಿಯೋಗಳೆಲ್ಲ ನೋಡೋದು ಇಲ್ಲ, ಸಬ್ಸ್ಕ್ರೈಬ್ ಮಾಡೋದು ಇಲ್ಲ, ಶೇರ್ ಮಾಡೋದು ಇಲ್ಲ. ನೀವು ಎಂತೆಂಥ ವಿಡಿಯೋಗಳು ಮಾಡ್ತೀವಿ ಅಂದ್ರೆ ಇದೇ ಹುಡ್ಗಂಗೆ ಒಂದು ಲುಂಗಿನ ತಪ್ಪರೆ ರವಕೆನ ಹಾಕಿ ಡ್ಯಾನ್ಸ್ ಮಾಡಪ್ಪ ಅಂತ ಅಂದ್ರೆ ಅಂಥ ವಿಡಿಯೋಗಳನ್ನ ನೋಡ್ತೀರಿ. ಇದೇ ಹುಡುಗ ಯಾರನ್ನಾರು ರೇಪ್ ಕೀಪ್ ಮಾಡೋನೆ ಅಂತ ಅಂದ್ರೆ ಅಂಥ ವಿಡಿಯೋಗಳು ನೋಡ್ತೀರಿ. ಈಗ ನಾವು ಇದನ್ನ ರೆಸ್ಕ್ಯೂ ಮಾಡಿ ತಂದು ಒಬ್ರು ಕೊಟ್ಟಿದೀವಿ, ಸಾಕ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ನೋಡಿ ಎಷ್ಟು ಚೂಟಿಯಾಗವೆ ನಾಯಿ ಮರಿಗಳು. ಏನ್ ಇಷ್ಟ ಅಲ್ಲ ಆಗ್ತದೆ ಸಾಕು. ಓಕೆ, ಸ್ವಲ್ಪ ಅವೇನು ಏನ್ ಸಾಕ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಇಲ್ಲೇ ಓಡಾಡ್ಕೊಂಡಿರ್ತೇವೆ. ಎಲ್ಲ ಒಣ ನಾಯಿ ನಾಯಿ ಇದೇನ್ರಿ ಸಣ್ಣ ಸಣ್ಣ ನಾಯಿ ಮರಿ ಎಲ್ಲ ಬಿಸಾಕ್ಬಿಟ್ಟು ಹೋಯ್ತವ್ರೆ. ಇದ್ ನಮ್ಮ ಅಣ್ಣವ್ರು ನೋಡವ್ರೆ. ನೋಡಿ ಇದು ಎಷ್ಟು ಚೂಟಿ ಆಗೈತಿ ಅಂದ್ರೆ, ಇಲ್ಲಿ ನೋಡಿ ಇವ್ರು ನಮ್ಮ ಅಣ್ಣವ್ರು ನೋಡಿರೋದು. ಇಲ್ಲಿ ನಮ್ಮ ಅಣ್ಣವ್ರು ಇವರು ತುಂಬಾ ಚೆನ್ನಾಗವೆ. ಎಲ್ರಿಗೂ ಹೇಳಿ ಇಂಥ ನಾಯಿ ಮರಿಗಳನ್ನ ತಂದು ಬಿಸಾಕ್ಬೇಡಿ, ಸಾಯಿಸಕ್ ಹೋಗ್ಬೇಡಿ, ಆದಷ್ಟು ಸೇವ್ ಮಾಡಿ ಅಂತ. ನೋಡಿ ನಮ್ಮ ನೋಡಿ ಇಲ್ಲಿ ಎಂತ ಪ್ರಾಣ ಅಂದ್ರೆ ಒಳ್ಳೆ ಎಷ್ಟು ಚೆನ್ನಾಗಿ ಅದು ನೋಡಿ. ಇಲ್ಲಿ ಲಾರಿ ಟೆಂಪೋಗಳೆಲ್ಲ ಹೋಯ್ತವೆ. ಅವ್ರಿಗೆ ಒಂಚೂರು ಬುದ್ಧಿನೇ ಇಲ್ವೇನೋ. ಇಲ್ಲಿ ನೋಡ್ರಿ, ಇದು ಹೈವೇ ಅಂದ್ರೆ ಹೈವೇ. ಇದು ನೋಡಿ ಕಾರ್ಗಳೆಲ್ಲ ಬರ್ತಾ ಇದಾವೆ. ಇಲ್ಲಿ ಇಲ್ಲಿ ಹಳ್ಳ ನೋಡಿ ಫ್ರೆಂಡ್ಸ್, ಇಲ್ಲಿ ಹಳ್ಳ ಬೇರೆ ಹರಿತೈತೆ ನೀರು. ಇಲ್ಲಿ ನೋಡಿ, ಇಲ್ಲಿ ತಂದು ಬಿಸಾಕವ್ರೆ ಅಂದ್ರೆ ಅವ್ರಿಗೆ ಎಷ್ಟು ಕೀಳಾದವ್ರು ಅಂದ್ರೆ, ನಾಯಿಗೂ ಹೊಸಿ ಮನುಷ್ಯತ್ವನೇ ಇಲ್ಲ ಇವ್ರಿಗೆ. ನಾಯಿಗಿರೋದು ಬುದ್ಧಿನೇ ಇಲ್ಲ ಇವ್ರಿಗೆ. ಇಲ್ಲಿ ನೋಡಿ ಕಾರೆಲ್ಲ ಹೋಯ್ತಿದ್ದೇವೆ. ಇಲ್ಲಿ ಇವ್ರು ನೋಡಿಲ್ಲ ಅಂದಿದ್ರೆ ಬೆಳಿಗ್ಗೆ ಪಾಪ ಈಗ ಬಂದವ್ರೆ ಹಾಲು ಬುಡನ ಕರ್ಕೋಗಿ ಅಂತ. ನೀವು ಏನು ಸಹಾಯ ಮಾಡಬೇಡಿ. ಊರಲ್ಲಿದ್ರೆ ಏನಾದ್ರೆ ನಾಯಿ ಬೀದಿ ನಾಯಿಗಳಿಗೆಲ್ಲ ಒಂದು ಲೋಟ ಹಾಲು ಹಾಕ್ಬಿಡಿ ಸಾಕು. ಅವು ಹೆಂಗೋ ನೋಡಿ ನಮ್ಮ ಅಣ್ಣವ್ರು ಮಾತಾಡ್ತಾರಂತೆ. ನೋಡಿ, ಈ ತರ ನಾಯಿಗಳೆಲ್ಲ ನೀವು ಅಟ್ಲೀಸ್ಟ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ನಿಮ್ಮ ಊರುಗಳಲ್ಲಿ ಈ ತರ ನಾಯಿ ಮರಿಗಳಿದ್ರೆ 2 ತರ ನಾಯಿಗಳನ್ನ ನಾನೇ ಹೇಳ್ಬಿಡ್ತೀನಿ. ಒಂದು, ನಾವು ಸಾಕಿರ್ತಕ್ಕಂಥ ಆಡು ಕುರಿಗಳನ್ನೆಲ್ಲನೂ ತಿಂದಾಕಿರ್ತಕ್ಕಂಥ ನಾಯಿಗಳಿಗೆ ಏನಾರು ಪನಿಷ್ಮೆಂಟ್ ಕೊಡಿ. ಮನೇಲಿ ಸಾಕಿರೋ ನಾಯಿಗಳಿಗೆ, ಬೇರೆ ಬೇರೆ ಈ ತರ ಮರಿಗಳಿಗೆ ದಯವಿಟ್ಟು ಯಾರೂ ಕೂಡ ತೊಂದರೆ ಕೊಡಬೇಡಿ. ತಂದು ಬಿಸಾಕಕ್ಕೆ ಹೋಗ್ಬೇಡಿ. ನಿಮ್ ಕೈ ಯಾರು ಏನು ಒಂದು 50 ಮಿಲಿ ಹಾಲು ಕುಡ್ದವೋ ಕುಡಿಯೋದಿಲ್ವೋ, ಸ್ವಲ್ಪ ಹೈಟ್ ಆಗಂಟ ಈ ತರ ಪ್ಲೇಸ್ಗೆ ತಂದು ಹಾಕ್ಬಿಟ್ರೆ ಇವೇನಾಯ್ತವೆ ಅಂತ ಅಂದ್ರೆ ನೀರ್ಗೋಗಿ ಬೀಳಲಿ, ಸತ್ತೋಗ್ಲಿ ಅಂತಾನೆ ಹಿಂಗ್ ಮಾಡಿದ್ದಾರೆ. ದಯವಿಟ್ಟು ನೋಡಿ, ನೀವೆಂತ ಜನ ಅಂತ ನನ್ಗೂ ಗೊತ್ತು. ಇಂಥ ಹುಡುಗರು ಲೊಚ್ಚಿಗೆಟ್ಟು ಕಿಸ್ ಮಾಡೋ ವಿಡಿಯೋಗಳು, ಎಂತೆಂತ ಬಟ್ಟೆ ಹಾಕೊಂಡಿರೋ ವಿಡಿಯೋಗಳನ್ನ ಬೇಕಾದ್ರೆ ಹಾಕಿದ್ರೆ ಇದೇ ಹುಡುಗರು ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ. ಈಗ ನಮ್ಮ ಸುನಾಮಿ ಒಂದ್ಸಲ ನಿಕ್ಕರ್ ಬಿಚ್ಕೊಂಡ್ ಕುಣಿದಿದ್ದ, ಒಳ್ಳೆ ವ್ಯೂಸ್ ಆಗಿದ್ದು. ನಮ್ಮ ಜೀವನ್ ರೌಕೆ ಹಾಕೊಂಡು ಡ್ಯಾನ್ಸ್ ಮಾಡಿದ, ಒಳ್ಳೆ ವ್ಯೂಸ್ ಆಗಿದ್ದು. ಅದೇ ವಿಡಿಯೋ ಮಾಡ್ತಾರ ನಮ್ಮ ಧ್ರುವನು ಕೂಡ ಒಂದು ಹುಡುಗಿಗೆ ಕಿಸ್ ಮಾಡಿದ, ಅದು ಒಳ್ಳೆ ವ್ಯೂಸ್ ಆಗಿತ್ತು. ಇದೇ 3 ಜನ ಹುಡುಗರು ಒಳ್ಳೆ ಕೆಲಸ ಈ ತರ ರೆಸ್ಕ್ಯೂ ಕೆಲಸ ಮಾಡಿದ್ರೆ ಯಾರು ಕೂಡ ನೋಡಲ್ಲ. ಇದು ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂತ ರೈತರ ಒಂದು ದೊಡ್ಡ ದುರಂತ. ನಮ್ ಜನಗಳಿಗೆ ಯಾವ್ಯಾವ್ರಲ್ಲಿ ಹೊಡಿಬೇಕು ಅಂದ್ರೆ ಇದೇ ನಾಯಿಯ ಉಚ್ಚೆಯ ಕವರ್ಗೆ ಹಾಕೊಂಡು ರಪ ರಪ ಅಂತ ಹೊಡೆದಾಗ್ಲಿ ಬುದ್ಧಿ ಬರೋದು ಅನ್ನೋದು ನನ್ನ ಅಭಿಪ್ರಾಯ. ಏನಂತೀರಪ್ಪ? ಇಲ್ಲಿ ನೋಡಿ, ಇಲ್ಲಿ ಆಗ್ಲೇ ಲಾರಿ ಬತ್ತೈತೆ. ನೋಡಿ, ದಯವಿಟ್ಟು ನಮ್ಮಂತ ರೈತರಿಗೆ ಮೊದ್ಲೇ ಹೆಣ್ ಕೊಡ್ತಾ ಇಲ್ಲ ಅಂತರಲ್ಲಿ ಹಿಂಗೆಲ್ಲ ಕೆಲಸ ಮಾಡ್ತಾ ಇದೀವಿ. ಇದಾರು ಕೆಲಸ ಮಾಡಿ ನಮ್ಮ ಮನಸ್ಸಾಂತಿನ, ನಮ್ಮ ಹೃದಯವಂತಿಕೆನ ಇದ್ರಲ್ಲಿ ಮೆರಿಬೇಕು ಅಂತ ನಾವೇ ಡಿಸೈಡ್ ಮಾಡ್ತಾ ಇದೀವಿ. ಇದರಿಂದ ನೀವು ಎಂತೆಂತರ ಲೈಕ್ ಮಾಡ್ತೀರಾ, ಎಂತೆಂತರ ಸಬ್ಸ್ಕ್ರೈಬ್ ಮಾಡ್ತೀರಾ, ಎಂತೆಂತರ ಶೇರ್ ಮಾಡ್ತೀರಾ ಅಂತ ನಮ್ಗೆ ಗೊತ್ತು. ನೋಡಿ ಮಹಾಜನಗಳೇ ಅನ್ನೋರು, ಅಕ್ಕೋ ಅಂತ ಅನ್ನೋರು. ಇಂಥ ಕಾಗೆ ಅವನ್ಯಾರೋ ಡಾಕ್ ಸತೀಸು ಮರ್ತೇ ಬಿಟ್ಟು ಅವನೇನ್ರಿ ನಾಯಿ ಸಾಕೋದು, ಅವನ್ ಯಾವ್ದೋ ಹೈಬ್ರಿಡ್ ಸಾಕ್ತಾನೆ. ಇಲ್ಲಿ ನೋಡ್ರಿ ನಾಯಿ ಇದ್ರಿ ಸಾಕ್ಬೇಕು. ನೋಡಿ, ಈಗ ನಾಯಿ ರೆಸ್ಕ್ಯೂ ಮಾಡ್ಕೊಂಡ್ ತಗೋಯ್ತಿದೀವಿ ಊರ್ ಕಡೆಗೆ. ಏನು ಹೊಸಿ ಗಾಡಿ ಬಂದಿದೆ, ಅಕಸ್ಮಾತ್ ಏನಾರು ಫ್ರೆಂಡ್ಸ್ ನಾಯಿ
ಮರಿಗಳು ರೋಡಿಗೆ ಬಂದ್ಬಿಟ್ಟಿದ್ರೆ ಏನು ಮಾಡೋದು? ಸರಿಯಾದ ಟೈಮ್ಗೆ ನಮ್ಮ ಹರಿಸಣ್ಣ ನೋಡಿರೋದಕ್ಕೆ ಈಗ ನಾವು ಈ ನಾಯಿ ಮರಿಗಳನ್ನ ರೆಸ್ಕ್ಯೂ ಮಾಡ್ಕೊಂಡು ಹಾಲು ಕುಡ್ಸೋಕೆ ಅಂತ ಕರ್ಕೊಯ್ತಾ ಇದೀವಿ ಫ್ರೆಂಡ್ಸ್. ಎಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಆಯ್ತು ರೋಡ್ ಸರಿ ಇಲ್ಲ ಇದು. ಇಲ್ಲಿ ನೋಡಿ ನಮ್ಮ ಅಣ್ಣವ್ರು ಬರ್ತಾವ್ರೆ. ಅವರು ಬೇಕಾದ್ರೆ ಹೊಲನೂ ಉಳ್ತೇವೆ. ಇಲ್ಲೊಂದು ಪಾಪು ಕೂಡ ಇದೆ. ಆ ಪಾಪುಗೂ ತುಂಬಾ ಇಷ್ಟ ಆಗವೆ. ಸಾಕಳಿ ಅಕ್ಕ ನೀವೇನೆ. ಈಗ ನೋಡಿ ಫ್ರೆಂಡ್ಸ್, ಹಾಲು ಕುಡಿಸ್ತಾ ಇದೀವಿ. ಪಾಪ ಯಾಕೋ ಏನ್ ಮಾಡ್ಕೊಂಡು ಬೇಡ ಅಂತ ನೀವು ಕುಡಿಯವ. ಸಾಕದಲ್ಲ ಹೆಂಗ್ ಮಕ್ಕಳಾಯ್ತವೆ ಅಂತ ನೋಡಪ್ಪ ಐಕ್ಳುಗಳ ಈಗ ಕಾಲ್ತವ ನೋಡಿ ನೋಡಿ ಫ್ರೆಂಡ್ಸ್, ತುಂಬಾ ಹೊಟ್ಟೆ ಹಸ್ಬಿಟ್ಟಿದೆ. ಓಕೆ ಸೀಪ್ ಹಣ್ಣು ಬೇಕಾದ್ರೆ ಹೇಳಿ ಕಿತ್ಕೊಬರ್ತೀವಿ. ಉಪ್ಪು ಖಾರ ಹಾಕದ ನಿಮ್ಮ ಮನೆ ಅದ್ ನೋಡಿ ಫ್ರೆಂಡ್ಸ್, ಅದ್ ನೋಡಿ ಅದು ತುಂಬಾ ಹೊಟ್ಟೆ ಹಸ್ಬಿಟ್ಟೈತೆ ಪಾಪ. ಅದಕ್ಕೆ ಅದು ಮನೆಯವ್ರ ಮಾತನ್ನು ಕೇಳ್ತಾ ಇಲ್ಲ ಇವತ್ತು. ವಾರ ಬೇಕು ಪಾಪ. ಏನ್ ಚಿಲ್ಲೊಳಗೆ ಹಾಕ್ಬಿಟ್ಟು ಬಿಟ್ಬಿಟ್ಟಾರಂಟಿ. ಇವ್ ಅಣ್ಣ ನೋಡೈತೆ ಬೆಳಗ್ಗೆ. ಇವರೇ ನೋಡಿರೋದು ಫ್ರೆಂಡ್ಸ್. ಬಾರಿ ಚಿಟ್ಟಗಳವೆ ಇಲ್ಲಿ. ಸೋಪ್ ಹಾಕಿ ತಳದ್ರೆ ಹೋಯ್ತವೆ. ಆಮೇಲೆ ದೊಡ್ಡವಾದ್ಮೇಲೆ ತೊಳಿ ಲಕ್ಷ್ಮಣ ರಕ್ತೇನಾರ ಹಾಕ್ಬಿಡಿ. ಚಿಕ್ತಾವೆ ಸಾಕಿದೀನಿ, ಅದಕ್ಕೂ ಹಂಗೆ ಇರ್ತಪ್ಪ. ಅಲ್ಲಿ ಹೆಣ್ಣಾಗಿ ಮರಿ ಕೊಟ್ಟಿದೆ, ಅವರು ಸಾಕಾಗ ಸಾಕಿದಾರೆ. ನಾನು ಕೊಟ್ಟಿದ್ದೆ ಕುಮ್ಮಿ ಮನೆ ಹೆಂಗಿರೋದು. ಈಗ ಅದು ಚೆನ್ನಾಗಿರೋದಕ್ಕೆ ತುಂಬಾ ಜನ ಕೇಳ್ತಾರೆ. ಅದು ಮರಿ ಏನಂದ್ಬಿಟ್ಟು ಕ್ರಾಸ್ ಬಿಡು ಪ್ರತಿ ಜನ ಕೇಳಲ್ಲ. ಪಾಸ್ ಮಾಡಿ ವಿಡಿಯೋ ಮಾಡೋದು. ನೀವು ಒಂದ್ ಸಾಕತೀನಿ ಅಂದ್ರೆ ಚಿಕ್ಕವಡಿ ಬಿಡಿದ ಚೂಟಾಗಿಲ್ಲ ಅದು ಕೊಚ್ಚುತ್ತದೆ. ಇದು ಅವ್ರ ದೊಡ್ಡನಿಗೆ ಆವಾಜ್ ಆಗ್ತದಿದ್ದು. ಮರಿಗೆ ಆವಾಜ್ ಆಗ್ತಿತ್ತು. ಬರ ಈಗ ಸಾಕು.